ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ನಿಮಗೆ ಮ್ಯಾಂಗೋ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮಿಲ್ಕ್ ಶೇಕ್ ವಿತ್ ಬೆಲ್ಲ ಜೊತೆ, ಓಕೆನಾ? ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಆಯಿತಾ? ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಗ್ಲಾಸ್ ಹಾಲು ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಗಟ್ಟಿ ಹಾಲು ಇಟ್ಕೊಂಡಿದ್ದೀನಿ. ಆಮೇಲೆ ಐಸ್ ಕ್ಯೂಬು ಅಷ್ಟೇ ಸ್ವಲ್ಪ ಇಟ್ಕೊಂಡಿದ್ದೀನಿ. 1 ಟ್ರೇ ಬರುತ್ತಲ್ಲ ಅಷ್ಟು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಗಟ್ಟಿ ಇರೋಂಥ ಐಸ್ ಕ್ಯೂಬ್. ಇವಾಗ ಈ 2 ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಿಪ್ಪೆ ಬಿಡಿಸ್ಕೋಬೇಕು, ಆಯಿತಾ? ಇದು ಮ್ಯಾಂಗೋ ಜ್ಯೂಸ್ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಬೆಲ್ಲ ಜೊತೆ ನಾನೆಲ್ಲೂ ನೋಡಿಲ್ಲ. ಬನ್ನಿ ಇವಾಗ ಇದನ್ನು ಸಿಪ್ಪೆ ಎಲ್ಲ ಬಿಡಿಸ್ಕೊಂಬಿಡೋಣ. ಫಸ್ಟ್ ಮುಂದೆ ಇರೋ ತುದಿ ಎಲ್ಲ ತೆಗೆದ್ಬಿಟ್ಟು ಸಿಪ್ಪೆನೂ ಅಷ್ಟೇ ತೆಳ್ಳಗೆ ಬಿಡಿಸ್ಕೋಬೇಕು. ಬೇಕು ಅಂದರೆ ನೀವು ಉದ್ದುದ್ದ ಕಟ್ ಮಾಡಿ ಆಮೇಲೆ ಬೇಕಾದ್ರೂ ಸಿಪ್ಪೆ ತೊಗೋಬೋದು. ಬಟ್ ಇದು ನನಗೆ ಈಸಿ. ಪಪ್ಪಾಯ ಇದೆಲ್ಲ ನಾವು ಸಿಪ್ಪೆ ತೆಗಿತೀವಲ್ಲ, ಸೌತೆಕಾಯಿ ಆ ಥರ ಸಿಪ್ಪೆ ನೀಟಾಗಿ ತೆಳ್ಳಗೆ ತಗೋಬೇಕು. ತುಂಬ ದಪ್ಪ ತೆಗಿಬೇಡಿ, ಇಲ್ಲಾಂದರೆ ಹಣ್ಣಿಂದೆಲ್ಲ ಅದರೊಳಗಡೆ ಸೇರ್ಕೊಂಬಿಡುತ್ತೆ. ಅದಕ್ಕೆ ತೆಳ್ಳಗೆ ತೆಗಿಬೇಕು. ಸಿಪ್ಪೆ ಎಲ್ಲ ನೀಟಾಗಿ ತಗೊಂಬಿಡೋಣ. ಹಾಗೆ ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ 2 ನೀಟಾಗಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗೆ ಉದ್ದುದ್ದ ಕಟ್ ಮಾಡ್ಕೊಂಬಿಡೋಣ. ಮೀಡಿಯಮ್ ಆಗು ಕಟ್ ಮಾಡ್ಬೋದು, ಯಾಕೆ ಅಂದರೆ ಇದು ಮಿಕ್ಸಿಗೆ ಹಾಕಬೇಕಾಗುತ್ತಲ್ವ. ಮೀಡಿಯಮ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈ ವಾಟೆಯಲ್ಲಿ ಒಬ್ಬೊಬ್ಬರು ಇದನ್ನು ಸಾಂಬಾರು ಕೂಡ ಯೂಸ್ ಮಾಡ್ತಾರೆ. ಈ ಥರ ಜ್ಯೂಸ್ ಮಾಡಿಬಿಟ್ಟು ಈ ವಾಟೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ. ನಾನೊಂದ್ಸರಿ ಟ್ರೈ ಮಾಡಿ ತೋರಿಸ್ತೀನಿ. ನಾನು 1 ಟೈಮ್ ಮಾಡಿದೆ, ಅದು ಒಂದ್ಸರಿ ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ, ಆಯಿತಾ? 2 ಮ್ಯಾಂಗೋನು ನೀಟಾಗಿ ನಾನು ಬಿಡಿಸ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ವಾಟೆ ಇತ್ತಲ್ವ, ಅದನ್ನು ನಾವು ಕೈಯಲ್ಲಿ ಸ್ಲಿಪ್ ಆಗ್ತಾಯಿತ್ತು. ಅದಕ್ಕೆ ಗಟ್ಟಿ ಕೈಯಲ್ಲಿ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೆ. ಮುಂಚೆ ಎಲ್ಲ ಈ ವಾಟೆಲಿ ನಾವು ಆಟ ಆಡ್ತಾಯಿದ್ವಿ. ವಾಟೆ ಯಾರು, ನಾನು ಬಿಟ್ಟು ಯಾರು, ನಿನ್ನ ಬಿಟ್ಟು ಯಾರು ಅಂತ ಅಂದ್ಕೊಂಡು ಹೊಡ್ಕೊಂಡು ಆಟ ಆಡ್ತಾಯಿದ್ವಿ ಈ ವಾಟೆಯಲ್ಲಿ. ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಮೀಡಿಯಮ್ಮಾಗಿ ಕಟ್ ಮಾಡ್ಕೊಳ್ಳಿ, ಮಿಕ್ಸಿಗೆ ಹಾಕೋದಲ್ವ. ಇಟ್ಸ್ ಓಕೆ, ಪರವಾಗಿಲ್ಲ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಅದು ಸ್ವೀಟ್ ಇತ್ತು, ತುಂಬ ಸ್ವೀಟ್ ಇತ್ತು. ಹಣ್ಣು ಮಾತ್ರ ಸಕ್ಕತ್ತಾಗಿತ್ತು. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇದು ಜ್ಯೂಸ್ ಮೇಕರ್ ಮಿಕ್ಸಿ ಇದು. ಇದಕ್ಕೆ ಫಸ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿದಂತಹ ಮ್ಯಾಂಗೋ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವೀಟು. ಮ್ಯಾಂಗೋನೇ ಸ್ವೀಟ್ ಇರೋದ್ರಿಂದ ನಾನು ಬೆಲ್ಲ ಕಮ್ಮಿ ತೊಗೊಂಡಿದ್ದೀನಿ. ಇವಾಗ ಐಸ್ ಕ್ಯೂಬ್ ಹಾಕ್ಕೊಂಬಿಡೋಣ. ನಾನು ಇದನ್ನೇ ಹಸಿ ಮ್ಯಾಂಗೋಲಿ ಮಾಡಿ ತೋರಿಸಿದ್ದೀನಿ, ಅದು ಒಂದ್ಸರಿ ಟ್ರೈ ಮಾಡಿ, ಆಯಿತಾ? ಇವಾಗ ನಾವು ಹಾಲು ಹಾಕ್ಕೊಳ್ಳೋಣ. ಹಾಲು ಅರ್ಧ ಹಾಕ್ಕೊಳ್ಳೋಣ, ಫುಲ್ ಹಾಕ್ಕೋಬೇಡಿ. ಯಾಕಂದರೆ ಅದು ಮಿಕ್ಸಿಗೆ ಹಾಕ್ಬೇಕಾದ್ರೆ ಎಗ್ರು ಬಿಡುತ್ತೆ. ಅದಕ್ಕೇ ಆ ಮ್ಯಾಂಗೋಲು ಕೂಡ ನೀರಿನ ಅಂಶ ಇರುತ್ತೆ ಅಲ್ವ. ಆಮೇಲೆ ನಾವು ಐಸ್ ಕ್ಯೂಬ್ ಬೇರೆ ಹಾಕಿದ್ದೀವಿ, ಅದರಿಂದ ಅದು ಎಗ್ರು ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೇ ನಾವು ಸ್ವಲ್ಪ ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಮಿಕ್ಕಿದೆಲ್ಲ ಹಾಲು ಹಾಕಿ ನಾನು ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಇವಾಗ kg ಮ್ಯಾಂಗೋ ಎಲ್ಲ 50-60 ರುಪೀಸ್ ಸಿಗುತ್ತೆ. ಅದೇ ನೀವು 1 ಗ್ಲಾಸ್ ಮ್ಯಾಂಗೋ ಕುಡಿತೀನಿ ಜ್ಯೂಸ್ ಅಂದರೆ 35-40 ರುಪೀಸ್ ಆಗಿರುತ್ತೆ. ಸೊ 1 kg ಮ್ಯಾಂಗೋ ತೊಗೊಳೋದು ಹೇಗಿದೆ, ನಾವೇ ಮನೇಲಿ ಮಾಡಿ ಕುಡಿಯೋದು ಹೇಗಿದೆ ಅಲ್ವಾ, ನಾವು ಹೊರಗಡೆ ಕುಡಿಯೋದು ಹೇಗಿದೆ, ನಾವು ಮನೇಲಿ ಮಾಡ್ಕೊಂಡು ಕುಡಿಯೋದು ಹೇಗಿರುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಫ್ರೆಶ್ ಆಗೂ ಇರುತ್ತೆ ಅಲ್ವಾ. ಸಕ್ಕತ್ತಾಗಿ ಅಂದಿದೆ ಮಾತ್ರ ಜ್ಯೂಸು. ಬನ್ನಿ ಸರ್ವ್ ಮಾಡಿ ತೋರಿಸ್ತೀನಿ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ತನಕ ನನ್ನ ವಿಡಿಯೋ ನೋಡಿದ್ದೀರಾ, ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ನೋಡಿ, 2 ಗ್ಲಾಸ್ ಆಯಿತು. ಇನ್ನೂ ಒಂದು ಸ್ವಲ್ಪ ಮಿಕ್ಸಿಲಿದೆ ನೋಡಿ, ಇನ್ನೂ ಸ್ವಲ್ಪ ಮಿಕ್ಸಿಲಿತ್ತು. ನಮ್ಮದು 5 ಜನ ಕುಡಿದು, ನಾವು ನಮ್ಮ ಮನೇಲಿ 5 ಮೆಂಬರ್ಸ್ ಕುಡಿದು ಅಷ್ಟು ಮಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.